ಅಪಾಯಿಂಟ್ಮೆಂಟ್ ಲೆಟರ್. ಅಪ್ಪ, ಸರ್ ಕಂಪ್ನಿಲಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಸರ್, ನೀವು ತುಂಬ ದೊಡ್ಡ ಮನುಷ್ಯರು ಸರ್. ನಾವೆಲ್ಲ ನಿಮಗೆ ಹೇಗೆ ಧನ್ಯವಾದಗಳನ್ನ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ಅನ್ನೋದು ಎಜುಕೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ ಸರ್? ಡೋಂಟ್ ವರಿ, ಕೆಲಸದಿಂದ ಓದೋದಕ್ಕೇನು ತೊಂದರೆ ಆಗಲ್ಲ. ಕೆಲಸ ಮಾಡ್ಕೊಂಡೇ ಓದ್ಕೋಬೇಕು. ನಾನು ನೋಡ್ಕೋತೀನಿ. ಅಣ್ಣ, ಒಂದು ನಿಮಿಷ. ನಂಬಿಕೆ ಅನ್ನೋ 3 ಅಕ್ಷರದ ಪದ ಮನುಷ್ಯರನ್ನ ಜೀವನ ಪೂರ್ತಿ ಜೊತೆಯಲ್ಲಿ ಸಾಗಿಸೋ ದೋಣಿ ಅದು. ನೀವು ಒಂದು ವೇಳೆ ಅನು ಮೇಲೆ ನಂಬಿಕೆ ಇಟ್ಟಿದ್ದಿದ್ರೆ ಅನು ಎಂಥ ಒಳ್ಳೆ ಹುಡುಗಿ ಅಂತ ನಿಮಗೆ ಅರ್ಥ ಆಗ್ತಾ ಇತ್ತು. ನಿಮ್ಮ ಸಂಬಂಧ ಉಳಿತಾ ಇತ್ತು. ಎನಿವೆ, ಇಟ್ಸ್ ಯುವರ್ ಲಾಸ್. ಹೇಯ್, ನಡಿಯೋ. ಬರ್ಲಾ? ಸೋ ಹ್ಯಾಪಿ. ಆಲ್ ದ ಬೆಸ್ಟ್. ಅನು, ಸದ್ಯಕ್ಕೆ ನನ್ನನ್ನು ಕೇಳಿದ್ರೆ ನಿನಗೆ ಮದುವೆಗಿಂತ ಇದು ತುಂಬ ಮುಖ್ಯವಾದದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಡಿಸರ್ವ್ ಇಟ್. ಆಲ್ ದ ಬೆಸ್ಟ್. ಬರ್ತೀನಿ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸಿ ಯು ಅಟ್ ದ ಆಫೀಸ್. ಅಮ್ಮ, ತಗೋ. ನಿಮ್ಮ ಅಪ್ಪನಿಗೆ ಕೊಡು. ಅಪ್ಪ, ಆಮೇಲೆ ಕುಡಿತೀನಿ ಬಂಗಾರ. ಪುಷ್ಪ, ಬನ್ನಿ. ನಿಮ್ಮನ್ನ ನಂಬಿ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ಮಾಡಿದ್ರಲ್ಲ, ತಗೊಳ್ಳಿ. ಅಲ್ರಿ ಪುಷ್ಪ, ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಪಕ್ಕದ ಮನೆಯೊಳ ಥರ ನಡ್ಕೊಂಡಿದ್ದೀನೇನ್ರಿ? ನಾವೆಲ್ಲ ಒಂದೇ ಅನ್ಕೊಂಡು ನಿಮ್ಗೆ ಉಪಕಾರ ಮಾಡಿದ್ದಕ್ಕೆ ಸರಿಯಾಗಿ ಶಾಲ್ ಸುತ್ಕೊಂಡೆ ಹೊಡೆದ್ರಲ್ರಿ. ಅಯ್ಯೋ ರಜನಿಯವರೇ, ದಯವಿಟ್ಟು ಹಾಗೆ ಅನ್ಬೇಡಿ. ಅದು ನಮ್ಮಣ್ಣ ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ? ನಿಮ್ಮನೆ ಹೊಸಲು ತುಳಿದು ನಿಮ್ಮ ಮಗಳನ್ನ ಸೊಸೆ ಮಾಡ್ಕೋಬೇಕು ಅಂತ ಬಂದಿದ್ರೆ ಸರಿ ಇಲ್ಲಾನು. ನೀನ್ ಮಾಡಿದ ಸ್ವಲ್ಪನೂ ಸರಿ ಇಲ್ಲ. ನೀವೆಲ್ಲ ಮಾಡಿದ ಅವಮಾನನ ನಾನು ಯಾವತ್ತೂ ಮರೆಯೋದಿಲ್ಲ. ರಜನಿಯವರೇ, ಇಡೀ ಜಾತಕನ ನಿಮ್ಮ ಆಳ್ ಬಾಯಿಲಿ ನಾಶ ಮಾಡ್ಬಿಟ್ರಲ್ಲ. ತಗೊಳ್ಳಿ. ನನ್ನ ಮಗಳು ಮಹಾರಾಣಿ ತರ ಅರಮನೇಲಿ ಇರ್ತಾಳೆ ಅಂತ ಗುರುಜಿ ಹೇಳಿದ್ರು. ಆದ್ರೆ ನೀವು ಎಂತ ದೊಡ್ಡ ಸಂಬಂಧನ ಬೀದಿಗೆ ತಳ್ಬಿಟ್ರಿ. ಇಂಥ ಒಳ್ಳೆ ವರ ಸಿಗ್ಲಿ ಅಂತ ಹೆಣ್ಮಕ್ಳು ಎಷ್ಟು ವ್ರತಗಳು ಮಾಡ್ತಾರೆ. ಅಪ್ಪ ಮಕ್ಳಿಗೆ ಏನ್ ಗೊತ್ತಾಗ್ಬೇಕು? ನನ್ನ ಹತ್ರ ಸುಳ್ಳು. ಆರ್ಯವರ್ಧನ್ ಜೊತೆ ಸುತ್ತಕ್ಕೆ ಹೋಗ್ತೀನಿ ಅಂತ ಯಾಕೆ ಹೇಳಲಿಲ್ಲ? ಇಲ್ಲ ಅಮ್ಮ, ನಾನು ಸುತ್ತಾಡಕ್ಕೇನು ಹೋಗಿಲ್ಲ. ಅವರು ಪಾರ್ಟಿ ಕೊಡ್ಸಕ್ ಹೋಗಿದ್ದೆ. ಆಹಾ, ಪಾರ್ಟಿ ಸುತ್ತಾಡಕ್ ಹೋಗಿದೆ ಅನ್ನೋದಕ್ಕಿಂತ ಅದು ಎಷ್ಟು ಕೆಟ್ಟದಾಗಿದೆ ಕೇಳೋದಕ್ಕೆ. ಪುಷ್ಪ, ಬೆಳಿಗ್ಗೆ ನಿನ್ಗೆ ಹೇಳಿದ್ರೆ ಹೂಗಾಡಿ ರಾಧ ಅಂತ ಮಾಡ್ತಾ ಇದ್ದೆ. ಈಗೇನ್ ಮುದ್ದಾಡ್ತಾ ಇದ್ದೀನಾ? ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನ್ನ ಹತ್ರ ಮುಚ್ಚಿ ಇನ್ನು ಏನೇನ್ ಮಾಡಿದ್ದೀರಾ? ಇಲ್ಲ ಇಲ್ಲ, ನಾನ್ ದೊಡ್ಡ ತಟ್ಟಿ ನೀವ್ ಹೇಳಿದ್ದಲ್ಲ ನಂಬ್ಕೊಂಡಿದ್ದಲ್ಲ. ಈ ಮನೇಲಿ ನನ್ನ ಮಾತಿಗೆ ಮರ್ಯಾದೆ ಇಲ್ಲ ಅಂದ್ಮೇಲೆ ಒಂದು ಕ್ಷಣನೂ ಈ ಮನೇಲಿ ಇರಲ್ಲ. ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ದಾರಿ ಬಿಡಿ. ಅಮ್ಮ, ಅಮ್ಮ, ನಾನ್ ಯಾಕೆ ಬೇಕು? ನಾನು ಬಾಯಿ ಬಿಡ್ಕಿ, ನಾನು ಕಿರ್ಚಾಡ್ತೀನಿ. ನನ್ನಿಂದ ನಿಮ್ಮಿಬ್ರಿಗೂ ಮನ್ ಶಾಂತಿ ಅನ್ನೋದೇ ಇಲ್ಲ. ನಾನು ಹೋಗ್ತೀನಿ ಬಿಡು. ಅಮ್ಮ ಸಾರಿ ಅಮ್ಮ, ನಾನು
ನಾನ್ ಹೇಳ್ದಲ್ಲೇ ಹೋಗ್ಬಾರ್ದಾಗಿತ್ತು, ನಂದೇ ತಪ್ಪು. ನಿಂದಲ್ಲಮ್ಮ ತಪ್ಪು, ತಪ್ಪು ನಂದು ನಿಮ್ಮಿಬ್ಬರದಲ್ಲ. ಅದಕ್ಕೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರೋದು, ಸರಿನಾ? ಅಪ್ಪ ನೀವಾದ್ರೂ ಹೇಳಿ ಅಪ್ಪ. ಪುಷ್ಪ, ಎಲ್ಲೋಗ್ತಿದ್ಯಾ? ಎಲ್ಲಾದ್ರೂ ಹೋಗ್ತೀನಿ, ನಿಮ್ಗೇನು? ಆ ತಾಯಿ ಎಲ್ಲವ ಹೆಂಗ್ ದಾರಿ ತೋರಿಸ್ತಾಳ ಹಂಗೆ ಆದಿ ತುಳಿತೀನಿ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ರೀ ಸುಬ್ಬು, ನನ್ ಚಪ್ಲಿ ಅಲ್ರಿ? ಅಲ್ಲೇ ಎಲ್ಲ ಬಿದ್ದಿರ್ಬೇಕು ನೋಡು. ತಾಯಿ ಎಲ್ಲವ ಹಂಗೆ ಹೋಗ್ಬಿಡು ಅಂತಾನ? ಗೊತ್ತಾಯ್ತ್ರಿ, ನನಗ್ ಚೆನ್ನಾಗ್ ಗೊತ್ತಾಯ್ತು ನಿಮ್ ಮನ್ಸಲ್ಲಿ ಏನಿದೆ ಅಂತ ಇವತ್ತು. ಅಪ್ಪ ಏನಪ್ಪ ನೀವು? ಒಂದು ನಿಮಿಷ ನೀ ಸುಮ್ಮನೆ ಪುಷ್ಪ, ಎಲ್ಲದಕ್ಕೂ ಒಂದು ಗಂಟು ಹಾಕಿ ದೊಡ್ಡದ್ ಮಾಡಬೇಡ. ಬಾರೆ ಒಳಗೆ. ಬಿಡ್ರಿ ಕೈನ. ನನ್ನ ಮಾತು ಕೇಳು. ನಿಮ್ ಮಾತೇನ್ ಕೇಳೋದು? ಎಂತ ಒಳ್ಳೆ ಸಂಬಂಧ ಕೈ ಬಿಟ್ಟೋಯ್ತಲ್ರಿ, ಕೈ ಬಿಟ್ಟೋಯ್ತಲ್ಲ. ತಾಯಿ ಎಲ್ಲವ ಎಂತ ದೊಡ್ಡ ಸಂಬಂಧ, ಮತ್ತೆ ನನ್ನ ಮಗಳಿಗಂತ ಸಂಬಂಧ ಹುಡ್ಕೊಂಡ್ ಬರುತ್ತಾ? ಆ ಸಂಬಂಧ ಕುದುರ್ದೆ ಹೋಗಿದ್ದೆ ಒಳ್ಳೇದಾಯ್ತು. ಏನೋ ಮತ್ತಿನ್ನೇನೆ, ನಮ್ಮ ಮಗಳಿಗೆ ಮರ್ಯಾದೆ ಕೊಡದೆ ಇರೋರ್ ಮನೆಗೆ ಮಗಳನ್ನ ಹೇಗ್ ಕೊಡೋದು? ಆ ಹುಡುಗನ್ ನೋಡಿದ್ಯಾ? ಒಳ್ಳೆ ಪೆಕ್ರ ಇದ್ದಂಗಿದ್ದ. ಅಯ್ಯೋ, ದುಡ್ಡಿರೋ ಪೆಕ್ರ. ದುಡ್ಡಿದ್ರೆ ಸಾಕ ಪುಷ್ಪ? ಆ ಮನುಷ್ಯ ನಮ್ಮ ಅನು ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರೆ ಇವನು ಅನು ಪರವಾಗಿ ಒಂದೇ ಒಂದು ಮಾತಾಡದ್ನ? ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ನಮ್ಮ ಅನು ಬಗ್ಗೆ ಮಾತಾಡೋ ಯೋಗ್ಯತೆ ಹಕ್ಕು ಅವನಿಗಿಲ್ಲ. ಇನ್ನೊಂದ್ಸಲ ಅವನು ಹೆಣ್ಣು ಕೇಳ್ಕೊಂಡ್ ಬರ್ಲಿ, ನನ್ನ ಕಾಲಿಗೆ ಬಿದ್ರು ಸರಿ, ಅವ್ರ ಮನೆಗೆ ನನ್ನ ಮಗಳನ್ನ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ. ಅದರಲ್ಲೂ ಆ ಮನುಷ್ಯ ಏನು ಭಾರಿ. ಸರಿಯಾಗೇ ಹೇಳಿದ್ರಿ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ಹೀಗೆ ಮಾತಾಡ್ತಿದ್ದೆ. ಒಳಗೆ ಬರ್ಬೋದಾ? ಸುಬ್ರಹ್ಮಣ್ಯ ಸರ್, ಬನ್ನಿ, ನೀವು ಕೂತ್ಕೊಳ್ಳಿ. ಹೇಳಿ ಸರ್. ನಾವು ನೀವೆಲ್ಲ ಒಂದೇ ಅಂತ ಸಲಿಗೆ ತಗೊಂಡು ಮಾತಾಡಿದೆ. ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ಈಗ ಸತ್ಯ ಹೇಳ್ತೀನಿ ಕೇಳಿ. ಅನು ಥರ ಹುಡುಗಿ ಎಲ್ಲೂ ಹುಡುಕಿದ್ರೂ ಸಿಗಲ್ಲ ಕಣಮ್ಮ. ಎಷ್ಟು ಒಳ್ಳೆ ಗುಣ, ಆಹಾಹಾ, ಗೌರವಿಸೋ ಸ್ವಭಾವ, ಅಬಬಬಬಬಬಬ. ಹಿಂದಿನ ಜನ್ಮದಲ್ಲಿ ಯಾವುದೋ ರಾಣಿಯಾಗಿರ್ಬೇಕು. ನನಗಂತೂ ಸಂಪೂರ್ಣ ಇಷ್ಟ ಆಗಿದೆ ಕಣಮ್ಮ. ಆದ್ರೀಗ ರಜನಿಯವರು. ಅಯ್ಯೋ, ಅದನ್ನೆಲ್ಲ ಈಗ ಮರ್ತು ಬಿಡಿ ಅಮ್ಮ. ಕಾಲ ಎಲ್ಲನೂ ಮರ್ಸತ್ತೆ ಅಂತಾರೆ. ಇಷ್ಟು ಬೇಗನ? ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಮಾಡಬೇಕು? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಒಂದು ಹೇಳ. ಆಗಲೇ ನಡೆದಿದ್ದು ಯಾವುದೂ ನಿಜ ಅಲ್ಲ.